ಸಲ್ಮಲ್ ಮಾತಾಡಲ್ಲ. ನಾನು ಕೀರ್ತಿ. ಇವತ್ತು ನಾನು ಕಾರಿಂಜ ಹತ್ರ ಇರುವ ಒಗ್ಗ ಅಂತ ಒಂದು ಪ್ಲೇಸಲ್ಲಿ ಇದ್ದೇನೆ. ಇಲ್ಲಿ ಒಂದು ತೋಟಕ್ಕೆ ಬಂದಿದ್ದೇವೆ. ಪ್ಲಸ್ ಅದು ನಂದು ರಿಲೇಟಿವ್ ಅವ್ರು ತಗೊಂಡದ್ದು ತೋಟ ಎಲ್ಲ. ಇದು ನೋಡಿ, ಇದು ಎಷ್ಟು ಇದೆ ಏನು ಎತ್ತ ನನ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ನಾನು ಇವಾಗ ಅಷ್ಟೇ ಬಂದದ್ದು. ತೋಟದ ಮಿಡ್ಲಲ್ಲಿ ಒಂದು ಮನೆ ಕೂಡ ಉಂಟು, ನೋಡ್ಬೋದು ನೀವು ಇಲ್ಲಿ. ಅಲ್ಲಿ ಇವತ್ತು ಇದು ಪೂಜೆ ಎಲ್ಲ ಇತ್ತು, ಹಾಗೆ ಪೂಜೆಗೆಲ್ಲ ಬಂದದ್ದು ನಾವು. ಇದು ಫುಲ್ ಅಡಿಕೆ ತೋಟ ಉಂಟು. ಬೇರೆ ಏನೇನೆಲ್ಲ ಉಂಟು ಅಂತೇಳಿ ನಾನು ತೋರಿಸ್ತಾ ಬರ್ತೇನೆ. ಹಾಯ್ ಹೇಳು. ಇಲ್ಲಿ ನೋಡು, ಅದೆಂತ ನೋಡಿ, ಇದೆಲ್ಲ ಅಡಿಕೆ ಇದೆ ಫುಲ್. ಇದು ಆಕ್ಚುಲಿ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಹೀಗೆ. ಇವಾಗ ಅಲ್ಲಿ ಆಯ್ತು, ಇಲ್ಲಿಗೆ ಮುಂದೆ ಎಲ್ಲ ಕಾಣಿಸ್ತಾ ಇದೆ ಅಲ್ಲ, ಇದು ಕೂಡ ಅದೇ. ಇದರಲ್ಲಿ ತೆಂಗಿನ ಮರ ಕೂಡ ಉಂಟು. ಇದು ನೋಡಿ ಗೈಸ್, ಇದೆಂತ ಅಡಿಕೆ ಎಲ್ಲ ಒಣಗಿಸ್ಲಿಕ್ಕೆ ಅಂತೆ. ಇದೆಲ್ಲ ತೋಟ ಮಾಡುವವರಿಗೆಲ್ಲ ಗೊತ್ತಿರ್ತದೆ ಇದೆಲ್ಲ. ಇಲ್ಲಿ ಒಂದು ಬಾವಿ ಕೂಡ ಉಂಟು. ನೀರುಂಟ? ಹಾ, ನೀರೆಲ್ಲ ಇದಾಗಿದೆ. ಇದೆಲ್ಲ ಉಂಟು. ಅಲ್ಲೆಲ್ಲ ಪೂಜೆಗೆಲ್ಲ ಹೋಗಿದ್ದಾರೆ. ಇದು ಹೂ ಇದೆಲ್ಲ ಗಿಡ ಎಲ್ಲ ಉಂಟು. ಇಲ್ಲಿ ಒಂದು ಇದುಂಟು, ಗುಜ್ಜೆದು ಮರ ಉಂಟು, ದೊಡ್ಡ ದೊಡ್ಡ ಗುಜ್ಜೆ ಉಂಟು. ಹಣ್ಣಾಗಿದೆ ಅಂತ ಗೊತ್ತಿಲ್ಲ ನಂಗೆ. ಬನ್ನಿ, ನಾನು ಮನೆ ಒಳಗೆ ತೋರಿಸ್ತೇನೆ. ಇಲ್ಲಿ ಗಣಹೋಮ ಎಲ್ಲ ಆಗಿದೆ. ಇಲ್ಲಿ ಒಂದು ರೂಮ್ ಉಂಟು. ಇದೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಷ್ಟೇ. ಇದು ಹಿಂದೆ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಊಟ ಎಲ್ಲ ಆಯ್ತು. ಇವಾಗ ನಾವು ವಾಕ್ ಮಾಡ್ತಾ ಇದ್ದೇವೆ. ನೋಡಿದ್ರೆ ಚಂದ ಮಾಡಿ ನೋಡಿ. 25,000 ಅಂತ ಬೈಕ್. ಇದು ಡ್ರ್ಯಾಗನ್ ಫ್ರೂಟ್ ಇದ್ದು ಗಿಡ ನೋಡಿ, ಎಷ್ಟುಂಟು. ಇಲ್ಲೆಲ್ಲ ಉಂಟು. ಅದೇ
ಈಗ ಇಲ್ಲಿ ಅಲ್ಲಿ ಮ್ಯಾಂಗೋದೆಲ್ಲ ಮರ ಎಲ್ಲ ಉಂಟು. ಈಗ ಎಲ್ಲ ಕಂಬದಲ್ಲಿ ಡ್ರ್ಯಾಗನ್ ಫ್ರೂಟ್ ಹಾಕಿದ್ದಾರೆ. ತುಂಬಾ ಪಿಕಾಕ್ ಎಲ್ಲ ಉಂಟು ಇಲ್ಲಿ. ಸರಿ ಪೂರ ಫ್ರೂಟ್ಸ್ ಪೂರ ಮಾಡ್ತಾರೆ ಮರ ಅವಳು ಪ್ರಕಾಶರಿಗೆ ಅವೇ ಮನಸ್ಸುಂಡು ಅದೇ ಗೈಸ್ ಪಿಕಾಕ್ ಪಿಕಾಕ್ ನೋಡಿ, ಎಷ್ಟು ಪಿಕಾಕ್ ನೋಡಿ. ನಿನ್ನ ಮಂಡೆ ಸುಮ್ಮನಿರ. ಪೈನಾಪಲ್ ಇದೆ ನೋಡಿ, ಪೈನಾಪಲ್. ಇದು ನೋಡಿ ಎಷ್ಟು ಕೆಳಗೆ ಉಂಟು, ಇಷ್ಟೇ ನೋಡಿ ಎಷ್ಟು ಕೆಳಗೆ ಉಂಟು ಇಲ್ಲಿ. ಅದು ಇದು ಕಂದ ಗುಜ್ಜೆ, ಅದು ಇಲ್ಲಿ ಒಂದು ಪೈನಾಪಲ್ ಇದೆ ನೋಡಿ, ಇಲ್ಲಿ ಕೆಳಗಡೆ, ಇಲ್ಲಿ ಅಲ್ಲಿ ಕುಕ್ಕು ನೋಡಿ, ಎಷ್ಟು ಸಣ್ಣ ಗಿಡದಲ್ಲಿ ಎಷ್ಟು ಮ್ಯಾಂಗೋ ಆಗಿದೆ ನೋಡಿ. ಇಲ್ಲಿ ನೋಡಿ ಎಷ್ಟು ಸಣ್ಣ ಮರ. ಇದೆಲ್ಲ ಈ ತೋಟದಲ್ಲೇ ಅದು ಇದು ಇದೆಲ್ಲ. ಇಲ್ಲಿ ನೋಡಿ ಹಲಸಿನ ಹಣ್ಣೆಲ್ಲ ಇಟ್ಟಿದ್ದಾರೆ, ಒಂದೆಲ್ಲ ಮನೆಗೆ ತಗೊಂಡು ಹೋಗ್ಲಿಕ್ಕೆ ನಮಗೆ. ನೋಡಿ ಎಷ್ಟು ಸಣ್ಣ ಮರದಲ್ಲಿ ಎಷ್ಟು ಉಂಟು, ಗುಜ್ಜದ ರಾಶಿ ಉಂಟು ನೋಡಿ, ಎಷ್ಟು ದೊಡ್ಡ ಗುಜ್ಜ. ಇಲ್ಲಿ ಇರೋಲೆಲ್ಲ ತಿಂದು ಹಾಕಿದ್ದೆ ಇಲ್ಲಿ ನೋಡಿ, ಇಲ್ಲೆಲ್ಲ ಇವರಲ್ಲಿ ಇರುವುದು ಎಷ್ಟು ಗೊತ್ತುಂಟಾ? 400 ಗಿಡ ಉಂಟು, ತಿಂಗಳಿಗೆ 45,000 ಆಗ್ತದೆ. ಇದು ನೋಡಿ ರಾಂಬೂಟನ್ ಫ್ರೂಟ್ ಅಂತೆ. ಈಗ ಎಷ್ಟುಂಟು ನೋಡಿ, ಈ ತರದ್ದು ಸುಮಾರು ಉಂಟು. ಇಲ್ಲೆಲ್ಲ ಉಂಟು. ಅಬ್ಬಾ ಸೊಳ್ಳೆ ಸೊಳ್ಳೆ, ಇಲ್ಲೆಲ್ಲ ಉಂಟು. ಹೇಳಿದೆ ಮಲ್ಬೇರಿದು ಪ್ಲಾಂಟ್ ನೋಡಿ, ನಿಮ್ಗೆ ತೋರಿಸ್ತೇನೆ. ಒಂದು ಸಣ್ಣದಾಗಿದೆ ಫ್ರೂಟ್, ಮಲ್ಬೇರಿ ಕಾಣ್ತದ. ಇವಾಗ ಇಲ್ಲಿ ಇನ್ನೊಂದು ಮನೆ ತರ ಕಾಣಿಸ್ತಾ ಉಂಟಲ್ಲ, ಅಲ್ಲಿಗೆ ಹೋಗುವ. ಇಲ್ಲಿ ಶೆಡ್ ಮನೆ, ಸ್ಟೋರೇಜ್ ಎಲ್ಲ ಇದೆ ಅಲ್ಲಿ. ಹೋಗುವ ಬಾ. ಹೂ ಎಷ್ಟುಂಟು ನೋಡಿ. ಒಂದವೇ ಮತ್ತೆ ಮನೆ ಹಿಂದ್ಗಡೆ ಎಲ್ಲ ಇದಾರಲ್ಲ ನೋಡು. ರೈಟ್ ಅಮ್ಮ ಅಲ್ಲಿ ಮನೇಲಿ ಇದ್ದಾರೆ. ಇದೆಲ್ಲ ಐಟಮ್ಸ್ ಎಲ್ಲ ಇಡ್ಲಿಕ್ಕೆ ಶೆಡ್ ತರ ಮಾಡಿದ್ದಾರೆ. ಇಲ್ಲಿ ಎಲ್ಲ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಒಂದು ರೂಮ್ ತರ ಉಂಟು. ಮುಲ್ಲ ಮಟ್ಟದ ಇತ್ತೀರಿ ಇತ್ತಾರೆ ಯಾರಂಡಲ್ಲ ಅಂದ.
ಈಗ ಆಯ್ತು, ನಾವೆಲ್ಲ ಇನ್ನು ಹೊರಟ್ವಿ. ಒಂದು ರೌಂಡ್ ತೋಟ ನೋಡಿ ಹೋಗುವ. ಆ, ನೀರುಂಟು. ಚಂದ ಅಲ್ಲ ಈ ತರ ತೋಟದ ಮಿಡ್ಲಲ್ಲಿ ಮನೆ, ಸುತ್ತ ತೋಟ, ಚಂದ ಈ ತರ ಅಲ್ಲ. ಮಕ್ಕಳಿಗೆಲ್ಲ ಆಟ ಆಡ್ಲಿಕ್ಕೆ, ಕೃಷಿಯಲ್ಲೆಲ್ಲ ಇಂಟ್ರೆಸ್ಟ್ ಇದ್ದವ್ರಿಗೆ ಭಾರಿ ಖುಷಿ ಆಗ್ಬೋದು. ಹೋಗಿ ಬಂದ್ವಿ ಗೈಸ್, ಇವಾಗ ಅಷ್ಟೇ ಬಂದ್ವಿ. ನಿಮಗೆ ತೋರಿಸ್ತೇನೆ ರೀ. ನೋಡಿ, ಅಲ್ಲಿಂದ ಬರುವಾಗ ತಂದಿದ್ದು ಇದಿಷ್ಟ ನಮಗೆ ಅಲ್ಲ, ಇದರಲ್ಲಿ ಚಿಕ್ಕಪ್ಪನವ್ರಿಗೆಲ್ಲ ಸ್ವಲ್ಪ ತಗೊಂಡು ಹೋಗ್ತಾರೆ ಹಾಗೆ. ಇನ್ನು 2 ಮಾವಿನ ಹಣ್ಣು ಎಲ್ಲ ಇತ್ತು, ಆಗ್ಲೇ ತೋರಿಸಿದೆ ಅಲ್ಲ ನಾನು. ಹಾಗೆ ಒಂದು ಲೆಕ್ಕದಲ್ಲಿ ತೋಟಕ್ಕೆ ಹೋದ್ ಒಳ್ಳೇದಾಯ್ತು, ನಮ್ಗೆ ಗುಜ್ಜೆ ಮತ್ತೆ ಪೈನಾಪಲ್ ಎಲ್ಲ ಸಿಕ್ಕಿತು ಹಾಗೆ. ಇಲ್ಲಿ ನೋಡಿ, ಸ್ವಲ್ಪ ಹನಿತಾ ಉಂಟು, ಲೈಟ್ ಆಗಿ ಮಳೆ ಬರ್ತಾ ಉಂಟು, ಪಿರಿ 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 ಮಳೆ ಹಾಗೆ. ಒಂಚೂರು ತಣ್ಣಗೆ ಉಂಟು. ಸರಿ, ನಾನು ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೇನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.